ನನ್ನ ಹೆಸರು ಮೆಹಬೂಬ್ ಸಾವ್ ಛಬ್ಬಿ ಅಂತ. ಇಲ್ಲೇ ಧಾರವಾಡದಿಂದ ಬಂದಿದ್ದೀನಿ. ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದ ನಂತರ ನಾನು ಇಲ್ಲಿ ಒಂದು ಕೌತುಕ ಮತ್ತು ಒಂಥರ ಏನು ಇಲ್ಲಿ ನಡೀತಾ ಇದೆ ಅಂತ ಅನ್ನೋ ಒಂದು ಜಿಜ್ಞಾಸೆಯಿಂದನೇ ಬಂದೆ. ನನಗೆ ಮೂಲತಃ ಕೆಲವೊಂದು ಸಣ್ಣ ಪುಟ್ಟ ಅಂದರೆ ಈ ಲೆಫ್ಟ್ ಹಿಪ್ ಜಾಯಿಂಟು ಮತ್ತು ಮೊಣಕಾಲು ನೋವು ಸ್ವಲ್ಪ, ಆಮೇಲೆ ಸ್ವಲ್ಪ ಗಿಡ್ಡಿನೆಸ್ ಬರ್ತಾ ಇರತಕ್ಕಂಥ ಕೆಲವೊಂದು ಸಮಸ್ಯೆಗಳು ಸುಮಾರು ದಿವಸಗಳಿಂದ ಕಾಡ್ತಾ ಇದ್ವು. ನಾನು ಅಲೋಪತಿ ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ಸು ಅಥವಾ ಮೆಡಿಸಿನ್ನು ತೊಗೊಂಡು ಅವನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಈ ಒಂದು ದಿಸೆಯಿಂದ ನಾನು ಹಾಗೇ ನೋಡ್ಕೊಂಡಿದ್ದೆ. ಆನಂತರ ಇಲ್ಲಿ ಒಂದು ಧಾರವಾಡದಲ್ಲಿ ಪ್ರಕೃತಿ ಚಿಕಿತ್ಸೆ ಕೇಂದ್ರ ಇದೆ ಅಂತಂದು ಗೊತ್ತಾದ ನಂತರ ನಾನು ಇಲ್ಲಿಗೆ ಬಂದು ಸಂಪರ್ಕಿಸಿ ಇಲ್ಲೇ ನಾವು ನಮ್ಮ ಮನೆಯವರು ಇಬ್ಬರು ಕೂಡ ಇಲ್ಲಿ ಬಂದು ಒಂದು 10 ದಿನದ ಒಂದು ಚಿಕಿತ್ಸಾ ಒಂದು ಇದರಲ್ಲಿ ಪದ್ಧತಿಯಲ್ಲಿ ಒಳಪಟ್ಟಾಗ ನಾನು ಪ್ರತಿನಿತ್ಯ ಒಂದು ಹೊಸದೊಂದು ವಿಸ್ಮಯನ ನೋಡ್ತಾ ಬಂದೆ. ಯಾಕಂದರೆ ಇಲ್ಲಿ ಆಹಾರ ಪದ್ಧತಿ ಈಗ ನಾವು ದೈನಂದಿನ ಬದುಕಿನಲ್ಲಿ ನಾವು ಊಟ ಮಾಡ್ತೀವಿ, ಅಗದಿ ಇದು ಎಲ್ಲ ಕರೆಕ್ಟ್ ಇದೆ. ನಾವು ಮಾಡ್ತಾ ಇರ್ತಕ್ಕಂಥ ಆಹಾರ ಭಾಳ ಕರೆಕ್ಟಾಗಿದೆ, ಶ್ರೇಷ್ಠವಾಗಿದೆ. ಎಲ್ಲ ವಿಟಮಿನ್ ಪ್ರೋಟೀನ್ ಯುಕ್ತ ಮತ್ತು ಯಾವುದೇ ಕ್ಯಾಲರಿ ಇಲ್ಲ, ಅದು ಇಲ್ಲ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಿದ್ವಿ. ಬಟ್ ಅದು ಇಲ್ಲಿ ಬಂದ ನಂತರ ಅಯ್ಯೋ ಇನ್ನೂ ತಪ್ಪದು ನಾವು ಮಾಡ್ತಾ ಇರ್ತಕ್ಕಂಥ ಆಹಾರ ಪದ್ಧತಿ ಅನ್ನೋದು ಗೊತ್ತಾಯಿತು. ಮತ್ತು ಇಲ್ಲಿ ಮುಖ್ಯವಾಗಿ ತರಕಾರಿ, ಬೇಳೆಗಳು, ಮೊಳಕೆ ಕಾಳುಗಳು, ಆಮೇಲೆ ಸೊಪ್ಪುಗಳು, ಆಮೇಲೆ ನಮ್ಮ ಈ ಈ ಕರಿದ ಪದಾರ್ಥ ಬಿಡಬೇಕು, ಮತ್ತು ಹೆಚ್ಚು ಕ್ಯಾಲರಿ ಇರ್ತಕ್ಕಂಥ ಆಹಾರ ಬಿಡಬೇಕು. ಆಮೇಲೆ ನಾವು ಹೆಚ್ಚು ಇದಕ್ಕೆ ಈ ಪ್ರಕೃತಿಯಿಂದ ಸಿಗೋಂಥ ಆಹಾರಗಳಿಗೆ ನಾವು ಹೆಚ್ಚು ಮಹತ್ವ ಕೊಡ್ಬೇಕು ಅನ್ನೋದನ್ನು ಕಲಿತೆ. ಅದನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದೆ. ಮತ್ತು ಅದು ಕೇವಲ 10 ದಿನಗಳಲ್ಲಿ ನನಗೆ ಸಾಕಷ್ಟು ಪರಿಣಾಮಕಾರಿ ಒಂದು ಪ್ರಗತಿ ಕಂಡು ಬಂದಿದೆ ಆರೋಗ್ಯದಲ್ಲಿ. ಮತ್ತು ನನಗೆ ಈ ಇರ್ತಕ್ಕಂಥ ಈ ಪ್ರಾಬ್ಲಮ್ ಏನು ನಾವು ಮೊದಲಿಂದ ಸುಮಾರು ದಿವಸಗಳಿಂದ ಇತ್ತು, ಅದೆಲ್ಲ ಒಂದು 30ರಿಂದ 40% ಆರಾಮ ಅನಿಸುತ್ತೆ. ಮತ್ತು ಇಲ್ಲಿ ಆಹಾರ ಪದ್ಧತಿಯಿಂದ ಮತ್ತು ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಕೃತಿ ಚಿಕಿತ್ಸೆಯಿಂದ ಅದು ಆರಾಮ ಆಗ್ತೀನಿ ಅನ್ನೋ ಒಂದು ಇನ್ನೂ ಸಂಪೂರ್ಣ ಆರಾಮ ಆಗ್ತೀನಿ ಅನ್ನೋ ಒಂದು ಭರವಸೆನೂ ಕೂಡ ಇದೆ. ಹೀಗಾಗಿ ಈ ಎಲ್ಲರೂ ಪ್ರಮುಖವಾಗಿ ಈ ಪ್ರಕೃತಿ ಚಿಕಿತ್ಸೆ ಕಡೆ ಬರ್ಬೋದಾದ ಸನ್ನಿವೇಶಗಳು ಬೇಕಾದಷ್ಟಿದ್ದಾವೆ. ಆದ್ದರಿಂದ ನಾವು ಕೇವಲ ತಾತ್ಪೂರ್ತಿಕ ಏನು ರಿಲೀಫ್ಗೋಸ್ಕರ ನಾವು ಕೆಲವೊಂದು ಔಷಧಿಗಳಿಗೆ ಹೋಗ್ತೀವಲ್ಲ, ಅದು ಎಲ್ಲೋ ಒಂದು ಕಡೆ ನಮಗೆ ಪರ್ಯಾಯ ಸಮಸ್ಯೆಗಳನ್ನ ತಂದು ಒಡ್ತಾ ಇದೆ. ಆದ್ದರಿಂದ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನು ಬೇರೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತು ನಮಗೆ ಸ್ವಲ್ಪ ನಿಧಾನ ಆದರೂ ಚಿಂತೆ ಇಲ್ಲ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ನು. ಮತ್ತು ನಾವು ಆಹಾರ ಪದ್ಧತಿಯಿಂದ ನಾವು ತಂದುಕೊಳ್ಬೋದಂಥ ಅನೇಕ ಸಮಸ್ಯೆಗಳನ್ನ ನಿವಾರಿಸ್ಕೋಬೋದು. ನಮ್ಮ ಆಹಾರ ಪದ್ಧತಿ ಒಂದು ಆದರ್ಶಪೂರ್ಣ ಆಹಾರ ಪದ್ಧತಿ ಇಲ್ಲಿ ಕಲ್ಕೋಬೋದು ನಾವು. ಮತ್ತು ಇಲ್ಲಿ ಒಂದು ಮೆಡಿಷನ್ ಇಲ್ಲ, ಒಂದು ಮೆಡಿಸಿನ್ ಕೊಡೋದಿಲ್ಲ, ಇಂಜೆಕ್ಷನ್ ಇಲ್ಲ, ಗ್ಲೂಕೋಸ್ ಹಚ್ಚೋದಿಲ್ಲ, ಏನೆಲ್ಲ ಪ್ರಕೃತಿ ತತ್ವವಾಗಿ ಸಿಗ್ತಕ್ಕಂಥ ಆಹಾರ ಪದ್ಧತಿಗಳಿಂದನೇ ಮತ್ತು ಆಯಿಲ್ ಮಸಾಜು ಮತ್ತು ಕೆಲವೊಂದಿಷ್ಟು ನೀರಿನ ಕ್ರಮಗಳ ಮುಖಾಂತರ ನಮ್ಮನ್ನು ಚಿಕಿತ್ಸೆಗೊಳಪಡಿಸಿ ಆರಾಮ ಮಾಡೋವಂಥ ಕ್ರಮಗಳು ಏನಂತವೆ ತುಂಬ ಉತ್ತಮ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಅದು ನಮಗೆ ತುಂಬ ನಮ್ಮ ದೇಹ ಪ್ರಕೃತಿಗೆ ತುಂಬ ಚೆನ್ನಾಗಿ ಅನಿಸಿದೆ. ಹೀಗಾಗಿ ಈ ಒಂದು ಆರಾಮದಾಯಕ ಸ್ಥಿತಿಯನ್ನು ಇಲ್ಲಿ ಕಂಡುಕೊಂಡಿರೋದ್ರಿಂದ ಇಲ್ಲೇ ಬಹುಶಃ ಎಲ್ಲರೂ ಇದನ್ನು ಬಳಸ್ಬೋದು. ಯಾಕಂದರೆ ಪ್ರಕೃತಿ ಚಿಕಿತ್ಸೆ ಅಂದರೆ ಭಾಳ ಜನರಿಗೆ ಗೊತ್ತಿಲ್ಲ. ಯೋಗ ಮತ್ತು ಪ್ರಕೃತಿ ಮುಖ್ಯವಾಗಿ ಇಲ್ಲಿ ಯೋಗ ಕೂಡ ಹೇಳ್ಕೊಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಯೋಗ, ಆ ಯೋಗದಿಂದನೂ ನಾವು ಸಾಕಷ್ಟು ಗುಣಮುಖರಾಗುವಂಥ ಒಂದು ಅಂದರೆ ದೇಹದ ಆರೋಗ್ಯಕ್ಕೋಸ್ಕರನ ಆ ಯೋಗ ಒಂದು ಸಂಕೀರ್ಣ ಯೋಗಾಸನಗಳ ಸಂಕೀರ್ಣ ಇದೆ, ಅದನ್ನು ಕೂಡ ಕಲಿಬೋದು. ಮತ್ತು ಹೀಗೆ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ದೈನಂದಿನ ಚಟುವಟಿಕೆ ತುಂಬ ನಮ್ಮ ಆರೋಗ್ಯನ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥದ್ದು ಮತ್ತು ನಮ್ಮ ದೈನಂದಿನ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಅವರು ಮನಮುಟ್ಟೋಂಗೆ ಹೇಳೋದು ಮಾಡೋದು ಅದೇ ತುಂಬ ಚೆನ್ನಾಗಿದೆ. ಆದ್ದರಿಂದ ಇದು ತುಂಬ ನನಗೆ ಉಪಯೋಗ ಆಗಿದೆ ಈ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ಬೋದು ನಾನು.